ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯೋಗದಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸಲಿದೆ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ಹೇಳಿದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಪಾಂಡೋಪುರ ನ್ಯಾಯಾಂಗ ವಿಭಾಗ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ವಿಶ್ವ ಯೋಗ ದಿನದ ಪ್ರಯುಕ್ತ ಪಾಂಡೋಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಯೋಗಾಭ್ಯಾಸ ನಡೆಸಿ ಅವರು ಮಾತನಾಡಿದರು. ಯೋಗ ಭಾರತದ ಪ್ರಾಚೀನ ಕಲೆ. ಯೋಗ ನಮ್ಮ ದೇಶದ ಸಂಸ್ಕೃತಿ. ಯೋಗ ಅಂದರೆ ಸಂಯೋಗ. ದೇಹ ಮತ್ತು ಮನಸ್ಸು ಎರಡೂ ಸಂಯೋಗವಾಗುವ ಕಲೆಯೇ ಯೋಗ. ದೇಶದ ಪ್ರಧಾನಿ ಮೋದಿ ವಿಶ್ವಸಂಸ್ಥೆಯಲ್ಲಿ 2015 ಜೂನ್ 21ರಂದು ಯೋಗವನ್ನು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಮಾಡುವುದಾಗಿ ಜಾರಿಗೆ ತಂದರು. ಅಂದಿನಿಂದ ಪ್ರತಿ ವರ್ಷ ಕಡ್ಡಾಯವಾಗಿ ಎಲ್ಲೆಡೆ ಜೂನ್ 21ರಂದು ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ. ನ್ಯಾಯಾಲಯದ ಆವರಣದಲ್ಲಿ ಕಡ್ಡಾಯವಾಗಿ ಯೋಗ ದಿನಾಚರಣೆ ಮಾಡಬೇಕೆಂಬ ಉಚ್ಚ ನ್ಯಾಯಾಲಯದ ಆದೇಶ ಇದೆ. ಹೀಗಾಗಿ ಆಚರಿಸಲಾಗುತ್ತಿದೆ ಎಂದರು. ನ್ಯಾಯಾಧೀಶರು ಹಾಗೂ ನ್ಯಾಯಾಂಗ ಇಲಾಖೆ ಸದಾ ಒತ್ತಡದಲ್ಲಿ ಕೆಲಸ ಮಾಡಲಿದೆ. ದೈಹಿಕ ಚಟುವಟಿಕೆ ಇರುವುದಿಲ್ಲ. ಹೀಗಾಗಿ ಒತ್ತಡದಿಂದ ಹೊರಬರಲು ಪ್ರತಿದಿನ ಅರ್ಧ ತಾಸು ಯೋಗಾಭ್ಯಾಸ ಮಾಡಬೇಕು ಎಂದು ಸಲಹೆ ನೀಡಿದರು. ಹಿರಿಯ ನೇತ್ರತಜ್ಞ ವೈದ್ಯೆ ಡಾಕ್ಟರ್ ಮಣಿಕರ್ಣಿಕಾ ಮಾತನಾಡಿ, ಯೋಗಾಸನ ಎಂಬುದು ಜೀವನದ ಒಂದು ಕ್ರಮ. ಮನುಷ್ಯನ ಜೀವನ ಕ್ರಮ, ಆಹಾರ ಕ್ರಮ ಹಾಗೂ ನಡವಳಿಕೆ ಕ್ರಮವನ್ನು ಈ ಯೋಗ ಹೇಳುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ಕೂಡ ಯೋಗ ಮಾಡಬಹುದು ಎಂದರು. ಈ ವೇಳೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬು, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಎಚ್.ಎಸ್. ಪೂಜಾ, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ ಕೆ.ಎಸ್. ಮೋಹನ್ ಕುಮಾರ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್. ಜಯರಾಮ್, ಯೋಗ ಗುರುಗಳಾದ ಸೋಮಶೇಖರ್, ಪ್ರಭಾವತಿ, ಯೋಗ ಸಮಿತಿ ಸದಸ್ಯರಾದ ಡಾಕ್ಟರ್ ಮಣಿಕರ್ಣಿಕಾ, ಪೊಲೀಸ್ ಜವರೇಗೌಡ, ಯಶೋದಮ್ಮ, ಪುಟ್ಟ ಮಾದೇಗೌಡ, ರೈಟರ್ ಸ್ವಾಮಿಗೌಡ, ಪೂಜಾ, ಭುವನೇಶ್ವರಿ, ನಳಿನಿ, ನಿರ್ಮಲಾ, ಅಂಬಿಕಾ, ಜೆ. ರಾಧಾ, ಜಯಲಕ್ಷ್ಮಿ, ರಜಿನಿ, ಲೀಲಾವತಿ, ಕವಿತಾ, ಶೋಭಾ, ಲಾವಣ್ಯ, ಟಿ. ಲೋಕೇಶ್, ಸದಾನಂದ, ಡಿ. ಶಿವಣ್ಣ, ಅರಣ್ಯ ಇಲಾಖೆ ಮಂಜು, ಸೌಮ್ಯ, ಕಲಾವತಿ, ಶಿಲ್ಪಾ, ತುಕಾರಾಂ, ಅಪ್ಪಾಜಿ, ಮೀನಾ, ಜಯ ಸೇರಿದಂತೆ ಇತರರು ಇದ್ದರು. बसवं जन्मकुटारं बसवं नमामि श्रीगुरुबसवेश्वरं
ನಿಧಾನಕ್ಕೆ ಮುಖಮಂಡಲಕ್ಕೆ ತಾಕಿಸಿ ಮುಚ್ಚಿರುವ ಕಣ್ಣನ್ನು ಮೃದುವಾಗಿ ತೆರೆದು ಎಲ್ಲ ಕಡೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ನಿಧಾನಕ್ಕೆ ವಜ್ರಾಸನದ ಭಂಗಿಯಿಂದ ಹೊರಬನ್ನಿ. ಮೇಲೆ ಎದ್ದಿಟ್ಕೊಳ್ಳಿ. ಗೌರವವಿದ್ದರೆ ಈಗ ಸರಳ ಯೋಗಾಸನದ ಭಂಗಿಗಳನ್ನು ಅಭ್ಯಾಸ ಮಾಡೋಣ. ಓಕೆ, ಎರಡು ಕಾಲುಗಳನ್ನು ಒಟ್ಟಾಗಿ ಸೇರಿಸಿ ನಿಧಾನಕ್ಕೆ ಎರಡು ಕೈಗಳನ್ನು ಮುಂದೆ, ನಿಧಾನಕ್ಕೆ ದೇಹವನ್ನು ಎಡ ಬಲಕ್ಕೆ ತಿರುಗಿದ. ಓಕೆ, ಪೂಜೆ ಮಾಡೋದು ಇಬ್ಬರಿಲ್ಲ ಟ್ರೈನಿಂಗ್. ಕಿಂಡಿಗಳು ಪುಷ್ಪವನ್ನು ತಲುಪಬೇಕು. ಬಲದ ಕಾಲು ಮುಂದೆ ಹಿಂದೆ, ಎರಡು ಕೈಗಳನ್ನು ಬೀಸ್ಬೇಕು ಚೆನ್ನಾಗಿ. ಮತ್ತೆ ಎಡದ ಕಾಲ, ಮತ್ತೆ ಬಲದ ಕಾಲನ್ನು ಮಡಚಿ ಸಾಧ್ಯವಾದರೆ ಪ್ರಯತ್ನ ಮಾಡಿ ಕಿಂಬಳಿ ಪುಷ್ಟವನ್ನು ತಲುಪಲಿ. ನೆಕ್ಸ್ಟ್ ಎಡದ ಕಾಲು, ಓಕೆ. ನೆಕ್ಸ್ಟ್ ನಿಧಾನಕ್ಕೆ ಜೊತೆಯಾಗಿರುವ ಮಂಡಿಯನ್ನು ಬಲದ ಭಾಗದಿಂದ ರೊಟೇಷನ್ ಮಾಡಿ ತಿರುಗಿಸಿ. ಬಾಯನ್ನು ಮುಚ್ಚಿರಬೇಕು. ಉಸಿರಾಟ ಪೂರ್ಣ ಪ್ರಮಾಣದಲ್ಲಿ ಮೂಗಿನ ಮೂಲಕವೇ ನಡಿಬೇಕು. ರಿವರ್ಸ್. ನೆಕ್ಸ್ಟ್ ಮುಂದೆ ಹಿಂದೆ. ನೆಕ್ಸ್ಟ್ ಸೊಂಟದ ಮೇಲೆ ಕೈಗಳು, ಸ್ವಲ್ಪ ಕಾಲು ಅಂತರ ಇರಲಿ. ನಿಧಾನಕ್ಕೆ ಸೊಂಟವನ್ನು ರೊಟೇಷನ್ ಮಾಡೋಣ. ರಿವರ್ಸ್. ಪೆಟ್ಟಿನಲ್ಲಿ ಕೈಗೊಬ್ಬ, ಕಾಲ್ಗೊಬ್ಬ, ಕಣ್ಗೊಬ್ಬ, ಕಿಡ್ನಿಗೊಬ್ಬ, ಹೃದಯಕ್ಕೊಬ್ಬ ಡಾಕ್ಟರ್ ಇರ್ತಾರಲ್ಲ, ಅದೇ ಥರ ಯೋಗದಲ್ಲಿ ಒಂದೊಂದು ಭಂಗಿನೂ ದೇಹದ ಒಂದೊಂದು ಅಂಗಗಳಿಗೆ ಎಕ್ಸಸೈಸ್ ಅನ್ನ ಕೊಡ್ತದೆ. ಇದು ವೆರಿ ಇಂಪಾರ್ಟೆಂಟ್. ತಗೊಳ್ಳಿ. ಒಂದು, ಎಡದ ಕಾಲು ಸ್ಟ್ರೈಟ್ ಇರಲಿ, ಬೆನ್ನು ಸ್ಟ್ರೈಟ್ ಇರಬೇಕು. ವಾಪಸ್. ಎರಡು, ವಾಪಸ್. ನೆಕ್ಸ್ಟ್ ಸಾಧ್ಯವಾದರೆ ಮಾತ್ರ ಪ್ರಯತ್ನ ಮಾಡಿ. ಇಲ್ಲ ಆಗಲಿಲ್ಲ ಅಂತಂದ್ರೆ ಮನೇಲಾದರೂ ಅಭ್ಯಾಸ ಮುಂದುವರಿಸಿ. ಇದು ಲಾಂಗ್ ಟೈಮ್ ಸಿಟ್ಟಿಂಗ್ ಚೇರ್ ವರ್ಕರ್ಗೆ ಒಳ್ಳೆ ಎಕ್ಸಸೈಸ್ ಇದು. ತಗೊಳ್ಳಿ. ಒಂದು, ಪ್ರಯತ್ನ ಮಾಡಿ ನಿಧಾನಕ್ಕೆ ಸಾಧ್ಯವಾದರೆ ಮಾತ್ರ. ಇವೆಲ್ಲ ಮನೇಲಿ ಪ್ರಯತ್ನ ಮಾಡ್ಬೋದು, ಹೆಂಗ್ ಬೇಕಂದ್ರೂ ಪ್ರಯತ್ನ ಮಾಡಿ. ಓಕೆ, ರಿಲ್ಯಾಕ್ಸ್. ಅಪ್ಪ, ಎಡದ ಕಾಲು ಹಿಂಭಾಗಕ್ಕೆ. ವಾಪಸ್. ನೆಕ್ಸ್ಟ್ ಮಾಡಿ, ಹೆಂಗ್ ಬೇಕಂಗ್ ಮಾಡಿ. ನೆಕ್ಸ್ಟ್
ಪೂರ್ಣ ಪ್ರಮಾಣ ಮೂಗಿನಲ್ಲೇ ಉಸಿರಾಟ ನಡೀಲಿ, ಬಾಯಿಯನ್ನು ತೆರಿಬಾರ್ದು. ಕಾಲಿನ ಬೆರಳುಗಳು ಮುಂದೆ ಚೂಪಾಗಿರಬೇಕು, ಬೆನ್ನು ಸ್ಟ್ರೈಟ್ ಇರಬೇಕು. ಈ ಸ್ಥಿತಿಯಲ್ಲಿ ಮೂಗಿಂದ ಉಸಿರಾಟ ಮಾಡಿ. ಸುತ್ತಗಳೇ ಉಸಿರು ಬಿಡ್ತಾ ಎಡಕ್ಕೆ ಸೊಂಟದ ನೇರ, ನೆಲಕ್ಕೆ ಮೂಗು ಮುಡಿಸ್ಬೇಕು. ಈ ಸ್ಥಿತಿ ಬನ್ನಿ. ನಿಮ್ಮ ಎಡಕ್ಕೆ ವಾಪಸ್. ಈಗ ಮತ್ತೆ ವಾಪಸ್ ಮಾಡ್ತಾವ್ರೆ. ಫಾಸ್ಟ್ ಮಾಡಿ, ಪ್ರಯತ್ನ ಮಾಡಿ. ಫಾಸ್ಟ್ ಮಾಡಿ. ಈಗ ಮಾಡಿ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಾಡಿ, ಒಳ್ಳೆ ಎಕ್ಸರ್ಸೈಸ್ ಇವು, ಜೀರ್ಣಾಂಗ ವ್ಯವಸ್ಥೆ ಮಾಡಿ. ಪುಷ್ಪ ತಗೊಳ್ಳಿ. ಭುಜಾಂಗ ಕೈಗಳು ಕಿಬ್ಬೊಟ್ಟಿ ಹತ್ರ ಬರಬೇಕು. ಇದು ಒಳ್ಳೆ ಜೀರ್ಣಾಂಗ ವ್ಯವಸ್ಥೆ. ಇಷ್ಟು ಮೇಲಿರಲಿ, ಕಾಲುಗಳನ್ನ ಒಟ್ಟಾಗಿ ಸೇರಿಸಿ. ಕೂದರ ನಮ್ಮ ಪುಸ್ತಕಗಳು ಇಂಡಿಯ ಮೇಲೆ ಬರಬೇಕು. ಹಣೆ ನೆಲವನ್ನು ಸ್ಪರ್ಶ ಮಾಡಬೇಕು. ಕೈಗಳು ನೇರವಾಗಿ ಮುಂದೆ ಚಾಚಿರಲಿ. ಈ ಭಂಗಿಯಲ್ಲಿ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಆಗಲಿ. ಓಕೆ, ಬಲ್ದ ಮಂಡಿಯನ್ನು ಮಡಚಿ. ಇದು ಪವನ ಮುಕ್ತಾಸನದ ಭಂಗಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ 100% ಕ್ಯೂರ್ ಮಾಡುತ್ತೆ ಇದು. ಎರಡು ಕೈಗಳಿಂದ ಮಡಚಿರುವ ಕಾಲುಗಳನ್ನು ಬಂಧಿಸಬೇಕು. ಸೊಂಟದಿಂದ ಮೇಲ್ಭಾಗಕ್ಕೆ ದೇಹವನ್ನು ಎತ್ತಿ ನಮ್ಮ ಮೂಗಿನ ತುದಿಯಿಂದ ಮಂಡಿಯನ್ನು ಮುಡಿಸ್ಬೇಕು. ಓಕೆ, ಎಡದ ಕಾಲು ಸ್ಟ್ರೈಟ್ ಇರಬೇಕು. ಕಾಲಿನ ಬೆರಳುಗಳು ಮುಂದೆ ಚೂಪಾಗಿರಬೇಕು. ಉಸಿರು ತಗೊಳ್ಳಿ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಇನ್ನೊಂದು ಬಾರಿ. ಬಂದ ಕಾಲ ಹಂಗೆ ಇರಲಿ, ತೆರವುಗೊಳಿಸಬೇಡಿ. ಉಸಿರು ತಗೊಳ್ಳಿ. 3, 4, 5, 6, 7, 8, 9, 10. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಗಂಟೆ ಹೊಡೆದ್ಬಿಡ್ರಿ. ಹೊಡೆದ್ರೆ ಬದಿಕ್ಕೆ ತಿರ್ಗಾ 1, 2, 3, 4, 5, 6, 7, 8, 9, 10. ಸಂಚಾರ ಎಲ್ಲ ನಿಯಂತ್ರಣ ಮಾಡ್ತದೆ, ಒತ್ತಡ ಕಡಿಮೆ ಮಾಡ್ತದೆ. ಮಧುಮೇಹ ಸಮಸ್ಯೆ ಇದ್ರೆ ಕಂಟ್ರೋಲ್ ತರುತ್ತೆ ಈ ಬಂಧುಗಳು. ಮಾಡಿ 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 ರಿಲ್ಯಾಕ್ಸ್. ತೆರವುಗೊಳಿಸ್ಬೇಡಿ. ಇನ್ನೊಂದು ಕೊನೆಯ ಬಾರಿ ಮಾಡೋಣ. ಪುಸ್ತಕ ತಗೊಳ್ಳಿ. ಕೊಡ್ತೀನಿ ತಮ್ಮೆಲ್ಲರಿಗೂ, ನಮ್ಮವ್ರಿಗೆಲ್ಲ ಗೊತ್ತು. ಉಸಿರು ತಗೊಂಡಾಗ ಬೆನ್ನು ಉಬ್ಬಿರಬೇಕು. ಶಬ್ದದೊಂದಿಗೆ ಉಸಿರನ್ನ ಹೊರ ಹಾಕುವಾಗ ಬೆನ್ನು ತಗ್ಗಿರಬೇಕು. ಕಣ್ಣುಗಳು ಅರಳಿರಬೇಕು. ನಾಲಿಗೆ ಬಾಯಿಂದ ಹೊರ ಚಾಚಿರಬೇಕು. ತುಂಬ ಸೌಂಡ್ ಬರಬೇಕು. ಹೆಚ್ಚು ಕಡಿಮೆ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಹೋಗ್ಬೇಕು. ಇನ್ನೂ ಕೆರೆ ಕೋಡಿಗಳು. ಓಕೆ, ಉಸಿರು ತಗೊಳ್ಳಿ. ನಾಲಿಗೆನ ಹೊರ
ಇರಬೇಕು. ಚಾಮುಂಡಿ ಮಾತೆ ಕೋಪ ಬಂದಾಗ ರೌದ್ರ ತರ ತಾಳ್ತಾರೋ ಆ ತರ ಇರಬೇಕು. ಓಕೆ, ತಗೊಳ್ಳಿ. ಇನ್ನೆರಡು ಬಾರಿ ಮಾಡೋಣ. ಇನ್ನೂ ಸೌಂಡ್ ಬೇಕು, ಯಾಕೋ ತುಂಬಾ ಹೊಟ್ಟೆಗೆ ಏನು ತಿಂದಿಲ್ಲ ಅಂತ ಸೌಂಡ್ ಬರ್ತಾ ಇಲ್ಲ. ಆ ಪ್ರಯತ್ನ ಮಾಡಿ ರೆಡಿ ಮಾಡ್ಸವ್ರೆ. ಇದು ತಿನ್ನೋಣ ಈಗ ಮಾಡ್ಬಿಟ್ಟು. ಈಗ ಇರೋದು ಕೊನೆ ಬಾರಿ ಅಂತಿಮವಾಗಿ. ತಗೊಳ್ಳಿ ಸೂತ್ರ ತಗೊಳ್ಳಿ, ಬಿಡಿ ಇನ್ನೂ ಜೋರಾಗೆ. ಓಕೆ, ಥ್ಯಾಂಕ್ಸ್. ರಿಲ್ಯಾಕ್ಸ್ ಮಾಡಿ ಕುತ್ಕೊಳ್ಳಿ ಒಂದು ಸೆಕೆಂಡು. ನೀವು ಅಭ್ಯಾಸವನ್ನ ಮಾಡಿದಲ್ಲಿ ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ನಿಮಗೆ ಬರಲ್ಲ, ಯಾರ ಜೊತೆನೂ ಜಗಳ ಮಾಡಲ್ಲ, ಒಳ್ಳೆ ಸಾಮಾಜಿಕ ಪ್ರಜ್ಞೆ ಬೆಳೀತದೆ, ನಾವು ಚೆನ್ನಾಗಿರ್ತೀವಿ, ನಮ್ಮವ್ರನ್ನೂ ಬದುಕಿಗೆ ಬಿಡ್ತೀವಿ. ಓಕೆ, ನಾವು ಪ್ರತಿದಿನ ಪಾಂಡವಪುರ ಟೌನ್ನ ಸಾಯಿ ಮಂದಿರದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 6:30 ತನಕ ಉಚಿತವಾಗಿ 10 ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಜಯರಾಮಣ್ಣವರ ನೇತೃತ್ವದಲ್ಲಿ ಮಾಡ್ಕೊಬರ್ತಾ ಇದ್ದೀವಿ. 2016ರಲ್ಲಿ ಪ್ರಾರಂಭವಾದ ಈ ಸಂಘಟನೆ 10 ವರ್ಷಗಳ ಕಾಲ ನಡ್ಕೊ ಬಂದಿದೆ. ಇದು ಒಂದು ಪುಣ್ಯದ ಕೆಲಸ. ಉಚಿತವಾಗಿ ಎಲ್ಲರಿಗೂ ಆರೋಗ್ಯ ಕೊಡ್ತಾ ಇದ್ದೀವಿ. ಮತ್ತು ಯಾವುದೇ ಸಂಘಟನೆ ಜನ ಜಾಸ್ತಿ ಇದ್ದರೆ ಒಂದು 2 ತಿಂಗಳು 3 ತಿಂಗಳು ಬರಲ್ಲ. ಸಾಹೇಬ್ರಿಗೂ ಗೊತ್ತು, ಜನ ಜಾಸ್ತಿ ಇದ್ದರೆ ಸಮಸ್ಯೆಗಳು ಜಾಸ್ತಿ. ಹಂಗಾಗಿ ಆದರೆ ನಮ್ಮ ಯೋಗ ಸಂಘಟನೆಯಲ್ಲಿ ನಾವು ಯೋಗ ಮಾಡೋದ್ರಿಂದ ಯಾರಿಗೂ ಕೋಪನೇ ಬರಲ್ಲ. ಒಬ್ಬ ನಮ್ಮ ಲೀಡ್ರ್ ಏನು ಹೇಳ್ತಾರೆ ಅದನ್ನು ನಾವು ಕೇಳ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಆಸಕ್ತಿ ಇದ್ದರೆ, ಫ್ರೀ ಇದ್ದರೆ 5ರಿಂದ 6:30 ತನಕ ನಮ್ಮ ಯೋಗ ಅಭ್ಯಾಸ ಕೇಂದ್ರಕ್ಕೆ ಬನ್ನಿ. ತಾವು ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ, ತಮ್ಮಗೂ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ನಾನು ಮಾತಾಡ್ತಾ ಇಲ್ಲಿವರೆಗೂ ನಮ್ಮ ಸಂಜೆ ಹೊತ್ತು ಇದೆ. ಈಗ ಹೊಸದಾಗಿ ಒಂದು 6 ತಿಂಗಳಿಂದ ಸಂಜೆ 5 ಗಂಟೆಯಿಂದ ಹೆಣ್ಮಕ್ಳೇ ಜಾಸ್ತಿ ಬರ್ತಾವ್ರೆ. ಸಂಜೆ 5 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 50-55 ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ನೀವು ಸಂಜೆ ಟೈಮು ಫ್ರೀ ಆಗಿರೋರು, ಗೃಹಿಣಿ ಆಗಲಿ, ಯಾವ್ದಾರ ಉದ್ಯೋಗಿ ಮಹಿಳೆ ಆಗಲಿ, ಯಾರು ಬಂದು ಅಲ್ಲಿ ಅಭ್ಯಾಸವನ್ನು ಮುಂದುವರಿಸ್ಬೋದು. ಇಲ್ಲಿ ತನಕ ನಮ್ಮ ಅಭ್ಯಾಸ ಕಾರ್ಯಕ್ರಮವನ್ನು ತಮ್ಮ ಮುಂದುಗಡೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ನಾನು ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ವಿಭಾಗದ ಎಲ್ಲರೂ ಬಹಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಎಲ್ಲರೂ ಯೋಗಾಸನ ಮಾಡಿದ್ದೀರಿ. ಬಹಳ ಸಂತೋಷ. ಈಗ ನಾನು ವೈದ್ಯರಾಗಿ ಹೇಳ್ತಾ ಇದ್ದೀನಿ, ಬರ್ತಾ ಇರೋ ಕಾಯಿಲೆಗಳೆಲ್ಲ ಒತ್ತಡದಿಂದ ನಮಗೆ BP, ಶುಗರು, ಕ್ಯಾನ್ಸರು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ಯಾವುದು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋ ಕಾಯಿಲೆಗಳು ಯಾವುದ್ಯಾವುದು ಅಂದರೆ ಕ್ಯಾನ್ಸರು, ಬ್ಲಡ್ ಪ್ರೆಷರು, ಡಯಾಬಿಟೀಸು, ಕ್ಯಾಟ್ರಾಕ್ಟು, ಆರ್ಥ್ರೈಟಿಸು, ಹಾರ್ಟ್ಗೆ ಸಂಬಂಧಪಟ್ಟಿದ್ದು. ಈ ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಮ್ಮ ಒತ್ತಡದಿಂದ. ಮೊದಲು ಇಷ್ಟು ಜಾಸ್ತಿ ಇರಲಿಲ್ಲ, ಈಗ ಜಾಸ್ತಿ ಬರ್ತಾ ಇರೋದು. ಇದಕ್ಕೆಲ್ಲ ಉತ್ತರ ಅಂತಂದರೆ ನಮ್ಮ ಯೋಗಾಭ್ಯಾಸ. ಈ ಯೋಗಾಭ್ಯಾಸನ ನಾವೆಲ್ಲರೂ ನಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಪ್ರತಿದಿನ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಮಾಡಬೇಕು. 2 ದಿನ ಮಾಡೋದು, 3 ದಿನ ಬಿಡೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಮೇಲೆ ಇದನ್ನು ಸತತವಾಗಿ ಮಾಡಬೇಕು. ಆದ್ದರಿಂದ ಇವತ್ತೇ ನಾವು ಎಲ್ಲರೂ ಸಂಕಲ್ಪ ಮಾಡೋಣಂತೆ. ಎಲ್ಲರೂ ಸಂಕಲ್ಪ ಮಾಡಿ ಆರೋಗ್ಯನ ಉಳಿಸ್ಕೋಬೇಕು. ನಾನು ವೈದ್ಯರಾಗಿದ್ದರೂ ಹೇಳ್ತಾ ಇದ್ದೀನಿ, ಡಾಕ್ಟ್ರಿಂದ ದೂರವಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತಂದರೆ ಮೆಡಿಸಿನ್ಸ್ ಇವತ್ತು 4ನೇ ಕಾರಣ. ನಮ್ಮ ಪ್ರಪಂಚದ ಸಾವಿಗೆ 4ನೇ ಕಾರಣ ಅಂದರೆ ನಮ್ಮ ಔಷಧಿಗಳು. ಈ ಒಂದು ಅಯಟ್ರೋಜೆನಿಕ್ ಡಿಸೀಸಸ್ ಅಂದರೆ ಈ ಔಷಧಿಗಳು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್, ಲಿವರು, ಕಿಡ್ನಿ ಇದೆಲ್ಲ ಸ್ವಲ್ಪ 1-2 ದಿನಕ್ಕಾಗಲ್ಲ, ಆದರೆ ವರ್ಷಾನುಗಟ್ಟಲೆ ತಗೊಳ್ಳೋದ್ರಿಂದ ಇದಾಗತ್ತೆ. ಇದನ್ನು ನಾವು ತಗ್ಗಿಸಬೇಕಾದ್ರೆ ಅಥವಾ ನಾವು ಕಮ್ಮಿ ಮಾಡ್ಕೋಬೇಕಾದ್ರೆ ನಾವು ಯೋಗಾಭ್ಯಾಸ ಪ್ರತಿದಿನ ಮಾಡಬೇಕು. ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೇನು ಅನುಕೂಲ ಅಂತ ಹೇಳಿದರೆ ನಮ್ಮ ಶರೀರ ಸತ್ವಯುತವಾಗುತ್ತೆ ಮತ್ತು ನಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗತ್ತೆ. ಆಮೇಲೆ ನಮಗೆ ಪ್ರತಿದಿನ ಮಾಡಿದರೆ ಏನಾಗುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಈ ಮನಸ್ಸು ಬಹಳ ಮುಖ್ಯ.
ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ. ಅದು ಬೇಗ ಆತಂಕ, ಉದ್ವೇಗ ಅದೆಲ್ಲ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಎಲ್ಲರನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಪ್ರತಿದಿನ ನಿಮಗೆ ಏನಾಗುತ್ತೆ, ಈಗ ನನಗೆ ನೀ ಜಾಯಿಂಟ್ ಆಪ್ರೇಷನ್ ಆಗಿದೆ. ಅವರು ಏನು ಹೇಳಿದ್ದಾರೆ ಅಂದರೆ, ಅಲ್ಲ ನಾವು ಈ ನೀ ಜಾಯಿಂಟ್ ಆಪ್ರೇಷನ್ ಮಾಡಿದರೆ ನಾವು ಕೆಳಗಡೆ ಆದಷ್ಟು ಕೂತ್ಕೊಳ್ಳೋ ಹಾಗಿಲ್ಲ. ಹಾಗನ್ಬಿಟ್ಟು ನನಗೆ ನೈ ಜಾಯಿಂಟ್ ಆಪ್ರೇಷನ್ ಆಗಿಬಿಟ್ಟಿದೆ, ನನಗೆ ಇನ್ನೊಂದು ಹಾರ್ಟ್ ಆಪ್ರೇಷನ್ ಆಗಿದೆ ಅಂತಂದ್ಬಿಟ್ಟು ನಾನು ಯೋಗದಿಂದ ಹಿಂದೆ ಸರಿಯೋ ಅವಶ್ಯಕತೆ ಇಲ್ಲ. ಈಗ ಯಾರ್ಯಾರು ಆ ಡಾಕ್ಟ್ರು ಹೇಳಿದ್ದನ್ನು ಪಾಲಿಸ್ಬೇಕು. ಈಗ ಹೈ ಬ್ಲಡ್ ಪ್ರೆಷರ್ ಇರೋರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ಹಾಗಿಲ್ಲ. ನೀ ಜಾಯಿಂಟ್ ತೊಂದರೆ ಇರೋರು ಹೀಗೆ ತುಂಬ ಬೆಂಡ್ ಮಾಡಿ ಕೆಳಗಡೆ ಸ್ವಲ್ಪ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಆದರೆ ಈಗ ನನಗೆ ಪ್ರಾಣಾಯಾಮನ ಮಾಡ್ಬೋದಲ್ವಾ, ನಾನು ಇದು ವೈದ್ಯರ ಸಲಹೆನೂ ಇದನ್ನು ನೀವು ತಗೊಂಡು ಪ್ರತಿದಿನ ಪ್ರತಿಯೊಬ್ಬರೂ ಯೋಗ ಮಾಡ್ಬೋದು. ಇದು ಇಷ್ಟೇ ನಾನು ಹೇಳುವಂಥದ್ದು. ಆಮೇಲೆ ಈ ಯೋಗದ್ದು ವಿಚಾರಗಳನ್ನೆಲ್ಲ ಬ್ರೀಫಾಗಿ ನಾನು ಬರೆದಿದ್ದೀನಿ. ನಾನು ಸ್ಟೂಡೆಂಟ್ಸ್ಗಾಗಿ ಬರೆದಿದ್ದೀನಿ, ಆದರೆ ಇದು ಎಲ್ಲರಿಗೂ ಕೂಡ ಆಗತ್ತೆ. ಹಾಗಾಗಿ ನಾನು ಇದನ್ನೆಲ್ಲರಿಗೂ ಕೊಡ್ತೀನಿ. ಸರ್ ಎಲ್ಲ ಆಗ್ಯಾರ ಸರ್, ಒಳಗೆ ಮೇಡಮ್. ಓಕೆ, ಮುಂದೆ ನೋಡಿ ಸರ್. ಬನ್ನಿ ಹಿಂದೆ ಬನ್ನಿ ಸರ್. ಸರ್ ಎಲ್ಲ ಕವರ್ ಆಗಿ ಆಗಿದ್ದಾರೆ. ಮೇಡಮ್ ಆಗಿದ್ದಾರೆ. ಅದು ಒಂದು ಜೀವನದ ಒಂದು ಕ್ರಮ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರತ್ಯಾಹಾರ ಅಂತ ಇದೆ. ಇದರಲ್ಲಿ ನಾವು ಯಾವ ರೀತಿ ಜೀವನ ನಡೆಸಬೇಕು, ಇನ್ನೊಬ್ಬರ ಒಂದು ವಸ್ತುಗಳಿಗೆ ನಾವು ಆಸೆ ಪಡಬಾರ್ದು. ಮತ್ತು ನಮ್ಮ ಇವರು ಹೇಳಿದ ಹಾಗೆ ಆಹಾರ ನಿಯಮಿತವಾಗಿ ತಗೋಬೇಕು. ಆಮೇಲೆ ನಮ್ಗೆ ಯಾವುದು ಒಗ್ಗುತ್ತೋ ಅದನ್ನೇ ತಗೋಬೇಕು. ಆಹಾರದ ಕ್ರಮ, ನಮ್ಮ ಜೀವನ ಕ್ರಮ, ನಮ್ಮ ನಡವಳಿಕೆ ಕ್ರಮ, ಆಮೇಲೆ ನಾವು ಹೇಗೆ ಸೋಷಲೈಸೇಷನ್ ಆಗಿರಬೇಕು, ಇದೆಲ್ಲದನ್ನೂ ಈ ಯೋಗ ಹೇಳುತ್ತೆ. ಅದು ಭಾರಿ ಆಸನಗಳು ಮಾತ್ರ ಅಲ್ಲ. ಹಾಗಾಗಿ ಇದನ್ನು ಆರೋಗ್ಯ ಸಮಸ್ಯೆ ಇರೋರೆಲ್ಲ ಯೋಗ ಮಾಡಬಾರ್ದು ಅಂತ ಇಲ್ಲ. ಯಾವ್ಯಾವ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ತಕ್ಕಂತೆ ರೂಢಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಎಲ್ಲರೂ ಒಂದು ಸಂಕಲ್ಪ ಮಾಡಿ, ನಾನು ಮಾಡ್ತೀನಿ ಅಂತಂದು. ಈಗ ತುಂಬ ಜನ ಹೇಳ್ತಾರೆ, ನಾನು ಯೋಗ ನೀವು ಆದಷ್ಟು ಮಾಡಿ ಅಂದರೆ, ಇಲ್ಲ ಮೇಡಮ್ ನನಗೆ ಪುರ್ಸೊತ್ತಿರೋದಿಲ್ಲ ಅಂತ. ನಮ್ಮ ಪ್ರಧಾನಿಗಳಿಗೆ ಎಷ್ಟು ಬ್ಯುಸಿ ಅವರು, ನೀವು ಯೋಚನೆ ಮಾಡಿ. ಅವರು 1 ಗಂಟೆ ಯೋಗ ಮಾಡ್ತಾರೆ. ಹಾಗಾಗಿರೋದ್ರಿಂದ ಅವ್ರು ಜ್ವರ ಬಂದಿರೋದು ನೋಡಿಲ್ಲ, ಅವರು ಒಂದಿನ ಅರ್ಧ ದಿನ ರಜೆ ತಗೊಳ್ಳೋದು ನಾನು ನೋಡಿಲ್ಲ. ನನಗೆ ಅವರೇ ಒಂದು ಆದರ್ಶ ವ್ಯಕ್ತಿ. ಆಮೇಲೆ ಈಗ ನ್ಯಾಯಾಂಗ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಎಲ್ಲ ಜನಗಳಿಗೆ ಕಾರ್ಯಾಂಗ ಮತ್ತು ರಾಜ್ಯಾಂಗಗಳ ಮೇಲೆ ನಂಬಿಕೆ ಹೋಗಿ ಈಗ ನ್ಯಾಯಾಂಗದ ಮೇಲೆ ಎಲ್ಲರಿಗೂ ನಂಬಿಕೆ ಇರೋದು ನ್ಯಾಯಾಂಗದ ಮೇಲೆ. ಹಾಗಾಗಿ ನಿಮಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ. ಈ ಒತ್ತಡದಿಂದ ನೀವು ಹೊರ ಬರಲು ಮತ್ತು ನೀವು ಒಂದು ಆರೋಗ್ಯವಾಗಿರಬೇಕು. ಅದರಿಂದ ಯೋಗ ಮಾಡಿ ಅಂತ ಹೇಳಿ ನಮಗಿಷ್ಟು ಅವಕಾಶ. ನಮ್ಮ ಪಾಂಡವಪುರ ವಕೀಲರ ಸಂಘ, ಪಾಂಡವಪುರ ತಾಲೂಕು ನ್ಯಾಯಾಂಗ, ಪತಂಜಲಿ ಸೇವಾ ಯೋಗ ಮಂದಿರ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಮಣಿ ಪಾಡಿವರ್ಣಕ್ಕ ಮೇಡಮ್ ಅವರೇ, ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ನನ್ನ ಸಹೋದರ ಸಹೋದರಿ, ನ್ಯಾಯಾಧೀಶರೇ, ಎಲ್ಲ ವಕೀಲ ಮಿತ್ರರೇ,
ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ನಮ್ಮ ಭಾರತದ ಪ್ರಾಚೀನ ಒಂದು ಕಲೆ, ಇದನ್ನು ನಾವು ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಪ್ರಥಮವಾಗಿ ಭಾರತ. ಹಾಗಾಗಿ ನಾವು ಯೋಗ ಮಾಡೋದಕ್ಕೆ ಹೆಮ್ಮೆ ಅನಿಸ್ತದೆ. ಇದು ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿ. ಯೋಗ ಅಂದರೆ ಸಂಯೋಗ ಅಂತ. ದೇಹ ಮತ್ತು ಮನಸ್ಸು ಎರಡೂ ಕೂಡ ಆ ಒಂದು ಏನು ಕಸರತ್ತಿನಲ್ಲಿ ಸಂಯೋಗ ಆಗುವಂಥ ಕಲೆಯನ್ನು ನಾವು ಯೋಗ ಅಂತ ಹೇಳ್ತೀವಿ. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿರವರು 2014ರಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಈ ಒಂದು ವಿಶ್ವಸಂಸ್ಥೆ ಸಮ್ಮೇಳನದಲ್ಲಿ ಈ ಯೋಗವನ್ನು ಅಂತಾರಾಷ್ಟ್ರೀಯ ಒಂದು ಕ್ರೀಡೆಯನ್ನಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ಜೂನ್ 21, 2015ರಿಂದ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಎಲ್ಲ ರಾಷ್ಟ್ರದಾದ್ಯಂತ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ದಿನ ನಾವು ಎಲ್ಲ ಕಡೆ ಕಡ್ಡಾಯವಾಗಿ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮಗೆ ಯೋಗ ದಿನಾಚರಣೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ನಮಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಿಂದ ಕೂಡ ನಿರ್ದೇಶನ ಇದೆ. ಆ ಒಂದು ನಿರ್ದೇಶನದ ಪ್ರಕಾರ ನಾವು ಎಲ್ಲರೂ ಇಂದು ಸೇರಿ ಯೋಗ ಮಾಡ್ತಾಯಿದ್ದೀವಿ. ಯೋಗದಿಂದ ಆಗುವಂಥ ಒಂದು ಅನುಕೂಲಗಳೇನೆಂದರೆ, ನಾವು ನ್ಯಾಯಾಧೀಶರು, ನಾವು ಸದಾ ಯಾವಾಗಲೂ ಒಂದು ಸೀಟಿನ ಮೇಲೆ ಕೂತು ಕೆಲಸ ಮಾಡುವಂಥವ್ರು, ಯಾವುದೇ ಒಂದು ದೈಹಿಕ ಚಟುವಟಿಕೆ ನಮಗೆ ಇರೋದಿಲ್ಲ. ವಕೀಲರು ಸಹ ನಮ್ಮ ಜೊತೆ ಅವರು ಕೆಲಸ ಮಾಡುವಂಥವ್ರು. ಅವರು ಹಲವಾರು ಒತ್ತಡಗಳಿರ್ತದೆ, ಅವ್ರಿಗೆ ಅವ್ರದ್ದೇ ಆದ ಒಂದು ಕೆಲಸದ ಒತ್ತಡ ಇರ್ತದೆ. ಮತ್ತು ಇಲ್ಲಿ 5 ನ್ಯಾಯಾಲಯಗಳು ಕಾರ್ಯನಿರ್ವಹಿಸೋದ್ರಿಂದ ಮತ್ತು ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರಿನಲ್ಲೆಲ್ಲ ಪ್ರಕರಣಗಳು ತೆಗೆದುಕೊಳ್ಳೋದ್ರಿಂದ ಅವರು ಪ್ರಕರಣಗಳನ್ನು ಅವರು ಅಲ್ಲಿ ಅಟೆಂಡ್ ಮಾಡೋದು, ಅವರ ಕಕ್ಷಿದಾರಗಳಿಗೆ ಉತ್ತರ ಕೊಡೋದು, ಪ್ರಕರಣಗಳಲ್ಲಿ ಗುಣಾವಗುಣಗಳ ಮೇಲೆ ಆದಂಥ ಆದೇಶಗಳ ಮೇಲೆ ಅಪೀಲ್ ಮಾಡುವಂಥದ್ದು, ಈ ಎಲ್ಲ ಒತ್ತಡ ನಮ್ಮ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತು ನಮ್ಮ ವಕೀಲ ಮಿತ್ರರಿಗೆ ಇರ್ತದೆ. ಇಂಥ ಒಂದು ಒತ್ತಡದಿಂದ ನಾವು ಹೊರಬರಬೇಕು ಅಂತಂದರೆ ಪ್ರತಿದಿನ ಕನಿಷ್ಠ 30 ನಿಮಿಷ ಈ ಯೋಗಾಭ್ಯಾಸ ಮಾಡೋದ್ರಿಂದ ದೈಹಿಕ ಸ್ವಾಸ್ಥ್ಯ ಇರ್ತದೆ, ಮಾನಸಿಕ ಏಕಾಗ್ರತೆ ಇರ್ತದೆ, ಯಾವುದೇ ದುರ್ಗುಣ, ಆತಂಕ ಅಂಥದ್ರಿಂದೆಲ್ಲ ಹೊರಗಡೆ ಬರ್ತೀವಿ. ಎಂಥ ಒಂದು ಕ್ಲಿಷ್ಟ ಸಮಸ್ಯೆಯನ್ನು ನಾವು ಬಂದರೂ ಅದನ್ನು ಬಹಳ ಸಾವಧಾನವಾಗಿ ನಾವು ನಿಭಾಯಿಸುವಂಥ ಒಂದು ಕಲೆ ಈ ಯೋಗದಿಂದ ಬರ್ತದೆ. ಹಾಗಾಗಿ ನಾನು ನಮ್ಮ ಇಲ್ಲಿ ನೆರೆದಿರುವಂಥ ಎಲ್ಲ ಅಭ್ಯರ್ಥಿಗಳನ್ನು ನಾನು ಕೇಳುವಂಥದ್ದು ಇಷ್ಟೇ: ಪ್ರತಿದಿನ ಕನಿಷ್ಠ 20 ಅಥವಾ 30 ನಿಮಿಷ ಯೋಗ ಮಾಡಿ ಒಂದು ಧ್ಯಾನದ ಒಂದು ಏನು ಒತ್ತಡದಿಂದ ಮುಕ್ತರಾಗಿ ಎಲ್ಲರೂ ಯೋಗ ಒಂದಿನಕ್ಕೆ ಸೀಮಿತ ಮಾಡಬೇಡಿ, ಇದು ಪ್ರತಿದಿನ ನಡಿಬೇಕು. ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು ಅಂದರೆ, ಮತ್ತು ನಮ್ಮ ಆರೋಗ್ಯದ ಸದೃಢತೆ, ಆರೋಗ್ಯವೇ ಭಾಗ್ಯ, ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತ ಏನು ಹೇಳ್ತಾರೆ. ಹಾಗಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು ಅಂತಂದರೆ ನಾವು ಪ್ರತಿ ದಿವಸ ಯೋಗಾಭ್ಯಾಸ ಮಾಡಬೇಕು. ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಂಗದ ಸಂಕೀರ್ಣದಲ್ಲಿ ಆಯೋಜನೆ ಮಾಡಿ ನಮಗೆ ಭಾಳ ಅತ್ಯಂತ ಉತ್ತಮವಾಗಿ ಒಂದು ಯೋಗಾಭ್ಯಾಸ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆ ಯೋಗಾಭ್ಯಾಸ ಕಲಿಸ್ಕೊಟ್ಟಂಥ ಸಂಘಟಕರಿಗೆ ಹಾಗೂ ಈ ಒಂದು ಕ್ಲಬ್ದ ಸಮಯದಲ್ಲಿ ನಮ್ಮ ವಕೀಲ ಮಿತ್ರರು ಮತ್ತು ತಮ್ಮ ಪತಂಜಲಿ ಯೋಗ ಪಟುಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ನಾನು ನಮ್ಮ ನ್ಯಾಯಾಂಗ ವಿಭಾಗದಿಂದ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.